ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಬಿಜೆಪಿಯಲ್ಲೂ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಯಾರಿಗೆ ಮಣೆ ಯಾರಿಗೆ ಕೊಕ್ ಹಾಕ್ತಾರೆ ಗೊತ್ತಿಲ್ಲ. ಹಾಲಿ ಸಂಸದರಿಗೆ ಒಂದಿಷ್ಟು ಟುಕು ಶುರುವಾಗಿದೆ, ನಮ್ದು ಏನಾಗುತ್ತೆ ಅಂತ ಹೇಳಿ ಹಲವರಿಗೆ ಫೋನ್ ಮಾಡಿ ಕೇಳ್ಕೊಳ್ತಾ ಇದ್ದಾರೆ, ನಮಗೆ ಸಿಗುತ್ತಾ ಸಿಗಲ್ವಾ, ಇದೆಯಾ ಇಲ್ವಾ, ಈ ರೀತಿಯಾದಂಥ ಟೆನ್ಷನ್ನು ಅನೇಕರಿಗೆ ಒಂದು ರೀತಿಯಾದಂಥ ಟುಕು ಶುರು ಆಗ್ಬಿಟ್ಟಿದೆ. ಅದಕ್ಕೆ ಈಗ ಯಡಿಯೂರಪ್ಪನವರನ್ನೇ ಸ್ವತಃ ಕೇಳಿದ್ರು ಕೂಡ ಅವರು ಕೂಡ ಕನ್ಫರ್ಮ್ ಮಾಡದೇ ಇರುವಂಥ ಪರಿಸ್ಥಿತಿಗೆ ಇಲ್ಲಿದ್ದಾರೆ. ನಮಗೆ ಗೊತ್ತಿಲ್ಲ, ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಮ್ದು ಏನು ಸಮಸ್ಯೆ ಇದೆ, ನಮ್ದು ಯಾಕೆ ಟಿಕೆಟ್ ತಪ್ತಾ ಇದೆ ಅನ್ನುವಂಥ ಟೆನ್ಷನ್ ಕೆಲವರಿಗೆ. ಕಾಂಗ್ರೆಸ್ನಲ್ಲಿ ಈಗ ಹಲವರಿಗೆ ಇನ್ನೊಂದು ರೀತಿಯಾದಂಥ ಟೆನ್ಷನ್. 1000 ವೋಲ್ಟ್ ಶಾಕ್, ಬಿಜೆಪಿಯ ದೊಡ್ಡವರ ಮಾಸ್ಟರ್ ಸ್ಟ್ರೋಕ್. ಬಿಜೆಪಿಯ ಎಷ್ಟು ಸಂಸದರಿಗೆ ಕೋಕ್. ಪ್ರತಾಪ್ ಸಿಂಹ ಲಿಸ್ಟ್ನಲ್ಲಿ ಫಸ್ಟ್. ಬಿಜೆಪಿಯಲ್ಲಿ ಟಿಕೆಟ್ ಬಿರುಗಾಳಿ, ಕೆಲ ನಾಯಕರ ಬಹಿರಂಗ ಬೇಸರ. ಯಾರು ಊಹಿಸದ ಪ್ರಯೋಗಕ್ಕೆ ಕೈ ಹಾಕಿಯೇ ಬಿಡ್ತಾರ ಬಿಜೆಪಿಯ ಅಗ್ರಜರು. ಗೆಲುವೊಂದೇ ಮಾನದಂಡ, ಎಷ್ಟು ಮಂದಿಗೆ ಕಾದಿದೆ ತಲೆದಂಡ. ಸೊ 1000 ವೋಲ್ಟ್ ಶಾಕ್ ಅನ್ನ ಯಾರಿಗೆ ಕೊಡ್ತಾ ಇದ್ದಾರೆ, ಯಾರಿಗೆ ಬೀಳುತ್ತೆ ಶಾಕ್ ಇದು ಗೊತ್ತಿಲ್ಲ. ಎಷ್ಟು ಸಂಸದರಿಗೆ ಕೋಕ್ ಕೊಡ್ತಾರೆ. ಫಸ್ಟ್ ಲಿಸ್ಟ್ ನಲ್ಲಿ ಪ್ರತಾಪ್ ಸಿಂಹ ಅವ್ರ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಅವ್ರನ್ನ ಆಚೆ ಹಾಕ್ತಾರೆ, ಬೇರೆದವ್ರಿಗೆ ಕೊಡ್ತಾರೆ, ಯದುವೀರ್ ಅವ್ರಿಗೆ ಕೊಡ್ತಾರೆ, ಏನೇನೇನೇನೋ ಚರ್ಚೆಗಳು ತುಂಬಾ ಬಂದಿದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಬಿಜೆಪಿ ಏನ್ ಹೇಳುತ್ತೆ ಈ ವಿಚಾರದಲ್ಲಿ ಎಲ್ಲವನ್ನ ಕೂಡ ಚರ್ಚೆ ಮಾಡೋಣ. ಕಾಂಗ್ರೆಸ್ನಲ್ಲೂ ಕೂಡ ಇದೇ ರೀತಿಯಾಗಿ ಟಿಕೆಟ್ ವಿಚಾರದಲ್ಲಿ 1000 ವೋಲ್ಟೇಜ್ ಆಗ್ತಾ ಇದೆಯೋ 2000 ವೋಲ್ಟ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಅಲ್ಲೂ ಕೂಡ ಶಾಕ್ ಮೇಲೆ ಶಾಕ್ ಇದ್ದೇ ಇದೆ. ಶಾಕ್ ಎಲ್ಲಾ ಪಕ್ಷಗಳು ಕೂಡ ಇದೆ. ಮೈತ್ರಿ ಮಾಡಿಕೊಂಡಿರುವಂಥ ಬಿಜೆಪಿ ಜೆಡಿಎಸ್ಗೂ ಇದೆ. ರಾಜ್ಯ ರಾಜಕೀಯದಲ್ಲಿ ಈಗ ಪಬ್ಲಿಕ್ ಟಿವಿಯ ವರದಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ನಿಸ್ಸೀಮರಿಂದ ಮೈಸೂರು ಸ್ಟ್ರೋಕ್. ಮೈಸೂರು ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಅಂತ ಹೇಳ್ತಾ ಇದ್ದ. ಪ್ರತಾಪ್ ಸಿಂಹ ಸ್ಪರ್ಧೆಗೆ ರೆಡ್ ಸಿಗ್ನಲ್ ಕೊಟ್ಟಿದೆಯಾ ಹೈಕಮಾಂಡ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹಗೆ ಕೋಕ್ ನಿಶ್ಚಿತವ. ರಾಜಕೀಯ ಚದುರಂಗದಾಟಕ್ಕೆ ಬಲಿಯಾದ್ರ ಪ್ರತಾಪ್ ಸಿಂಹ ಗೊತ್ತಿಲ್ಲ. ಇದು ಬೇರೆ ರೀತಿಯಾದಂಥ ಸ್ಟ್ರಾಟಜಿ ಕೂಡ ಇರಬಹುದು. ಪ್ರತಾಪ್ ಸಿಂಹವನ್ನ ಕೇಂದ್ರದಿಂದ ತೆಗೆದು ರಾಜ್ಯದಲ್ಲಿ ಯಂಗ್ ಫೇಸ್ ಇರುವಂತಹ ಲೀಡರ್ ಬೇಕು ಅನ್ನೋ ದೃಷ್ಟಿಯಿಂದ ತರ್ತಾ ಇರಬಹುದು, ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಈ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ, ಅಥವಾ ಅಲ್ಲಿ ಅಲ್ಟರ್ನೇಟಿವ್ ಲೀಡರ್ನ ತಂದಿಡಬೇಕಾದಂಥ ಕೆಲಸ ಇದೆಯಾ, ಅಥವಾ 2 ಟರ್ಮ್ ಆಗೋಗಿದೆ, ಇನ್ನೊಂದು ಟರ್ಮ್ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಇದೆಯಾ ಗೊತ್ತಿಲ್ಲ. ಏನು ಬೇಕಾದರೂ ಆಗ್ಬೋದು. ಅದರ ಜೊತೆಗೆ ಹಲವರು ಟೀಕೆ ಮಾಡ್ತಾ ಇದ್ರು, ಅದು ಲೋಕಸಭೆಯ ವಿಚಾರದಲ್ಲೇ ಆಗಿದ್ದು. ಟಿಕೆಟ್ ಕೊಟ್ಟು ಲೋಕಸಭೆಯಲ್ಲೆಲ್ಲ ಆ ರೀತಿಯಾಗಿ ಆಯ್ತಲ್ಲ, ಅದೇ ಘಟನೆಯಿಂದಾಗಿನೇ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆಲ್ಲವೂ ಕೂಡ ಆ ಸಂದರ್ಭದಲ್ಲೇ ಚರ್ಚೆಗೆ ಬಂತು. ಆದರೆ ಯಾವುದು ಕೂಡ ಕ್ಲಿಯರ್ ಆಗಿರಲಿಲ್ಲ. ಈಗಲೂ ಅಷ್ಟೇ ಪ್ರತಾಪ್ ಸಿಂಹ ಜಾಗಕ್ಕೆ ಮೈಸೂರಿನಿಂದ ಯಾರ ಅಖಾಡಕ್ಕಿಳಿತಾ ಇದ್ದ. ಅಚ್ಚರಿಯ ಅಭ್ಯರ್ಥಿಯನ್ನ ಅಖೈರು ಮಾಡಿದ್ರ ವರಿಷ್ಠರು. ಸೊ ಮೈಸೂರು ರಾಜಭವನತನಕ್ಕೆ ಮಣೆ ಹಾಕೋಕೆ ಮುಂದಾಗಿದ್ದಾರೆ. ಮೈಸೂರಿನಿಂದ ಯದುವೀರ್ ಒಡೆಯವರನ್ನ ಕಣಕ್ಕೆ ಇಳಿಸೋಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಯದುವೀರ್ ಅವರು ಮನಸ್ಸು ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮಾತುಕತೆಯನ್ನ ಮಾಡಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನಾಳೆ ಮೋದಿ ನೇತೃತ್ವದ ಸಭೆಯಲ್ಲಿ ಅಂತಿಮ ನಿರ್ಧಾರ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಜಾಗಕ್ಕೆ ಮೈಸೂರಿನಿಂದ ಯಾರ ಅಖಾಡಕ್ಕೆ ಇಳಿತಾರೆ. ಅಚ್ಚರಿ ಅಭ್ಯರ್ಥಿಯನ್ನ ಖೈರು ಮಾಡಿದ್ದಾರ ವರಿಷ್ಠರು. ಯಾರು? ಮೈಸೂರು ರಾಜಮನೆತನಕ್ಕೆ ಮಣೆ ಹಾಕಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಅನ್ನೋ ಮಾತುಗಳಿದೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರಗಳು ಕೊಡ್ತಾರೆ. ಹಾಲಿ ಸಂಸದರಿಗೆ ತುಂಬಾ ಜನಕ್ಕೆ ಸೀಟ್ ಕೊಡ್ತಿರುವ ಇದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ. 28 ಕ್ಷೇತ್ರದ ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ ಯಾರ್ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಂಪಿಗಳು, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಹೊಸ ಅಭ್ಯರ್ಥಿಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು. ಬಿಜೆಪಿ ಅಂದರೆ ಆ ಥರದ ಒಂದು ಪ್ರಯೋಗ ನಾರ್ಮಲಿ ಮಾಡ್ತಾರೆ. ಚರ್ಚೆ ಅಂತೂ ಸಿಟ್ಟಿಂಗ್ ಇರೋ ಎಂಪಿಗಳ ಬಗ್ಗೆ ಚರ್ಚೆ ಆಗಿದೆ. ಇನ್ನೊಂದು 2-3 ದಿವಸಗಳಲ್ಲಿ ಪಕ್ಷದ ಕೇಂದ್ರೀಯ ನಾಯಕರು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಆಗಿ ಅನೌನ್ಸ್ ಮಾಡ್ತಾರೆ. ಸರ್, ಪ್ರಬಲ ಮೈಸೂರಿನಲ್ಲಿ ಬಿಜೆಪಿ ಈಗಾಗಲೇ ಇದೆ. ಅಲ್ಲಾಗಲೇ ಭಾರತೀಯ ಜನತಾ ಪಾರ್ಟಿ ಮತ್ತಷ್ಟು ಗಟ್ಟಿಯಾಗಿದೆ. ಆದ್ದರಿಂದ ಈ ಟಿವಿಯ ಊಹಾಪೋಹಗಳು ಚರ್ಚೆ ಅವಶ್ಯಕತೆ ಇಲ್ಲ. ಒಂದು 2 ದಿವಸ ಕಾಯಿರಿ, ಇನ್ನೊಂದು 24 ಗಂಟೆ ಕಾದ್ರೆ ಎಲ್ಲ ಕ್ಲಾರಿಟಿ ನಿಮಗೆ ಸಿಗುತ್ತೆ. ನಿಮಗೆ ಎಲ್ಲ ವಿಷಯಗಳಿಗೂ ಕ್ಲಾರಿಟಿ 10 ದಿವಸದಲ್ಲಿ, ಇನ್ನೊಂದು 2 ದಿವಸದಲ್ಲಿ ಸಿಗುತ್ತೆ. ಎಲ್ಲ ಟಿಕೆಟ್ಗಳು ಕೂಡ ನಿಮಗೆ ಇನ್ನೊಂದು 24 ಗಂಟೆ 11ನೇ ತಾರೀಕು
ಮಾನ್ಯ ತೇಜಸ್ವಿ ಸೂರ್ಯ ಅವರಿಗೆ ಅವ್ರ ಬುಡಕ್ಕೆ ಬಂದಾಗ ಮಾತ್ರ ಇದು ಟಿವಿಯ ಊಹಾಪೋಹಗಳು ಕಾಣಿಸ್ಕೊಳ್ಳುತ್ತೆ. ವಿರೋಧ ಪಕ್ಷಗಳಲ್ಲಿ ಬಂದಾಗ, ಆಡಳಿತ ಪಕ್ಷದ ಮೇಲೆ ಬಂದಾಗ ಊಹಾಪೋಹಗಳು ಕಾಣಿಸ್ಕೊಳ್ಳೋದಿಲ್ವೇನೋ. ಬಿಜೆಪಿ ಟಿಕೆಟ್ ಚಂಡಮಾರುತಕ್ಕೆ ಯಾರೆಲ್ಲ ತತ್ತರಿಸಿ ಹೋಗ್ತಾರೆ? ಮೈಸೂರು ಕ್ಷೇತ್ರದ ಜೊತೆಗೆ ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕುತೂಹಲ. ಶೋಭಾ ಕರಂದ್ಲಾಜೆ ವರ್ಸಸ್ ಸಿಟಿ ರವಿ, ಯಾರ ಪಾಳೆಯಕ್ಕೆ ಮನ್ನಣೆ ಇದೆ? ಗೋ ಬ್ಯಾಕ್ ಅಂತ ಹೇಳಿದವರು ಯಾರು? ತೇಜಸ್ವಿ ಸೂರ್ಯ ಅವರೇ ಉಡುಪಿ ಚಿಕ್ಕಮಗಳೂರಲ್ಲಿ ಮಾಧ್ಯಮಗಳ ಊಹಾಪೋಹನ. ಮನದಲ್ಲಿ ಬಹಳ ಭಾವನೆಗಳಿವೆ, ಬಹಳ ದಿನ ಹೊಟ್ಟೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಗೋ ಬ್ಯಾಕ್ ಅಂತ ಬಂತಲ್ವ. ಸಮಯ ಬಂದಾಗ ಎಲ್ಲವನ್ನ ಹೇಳ್ತೀನಿ ಅಂತ ಸಿಟಿ ರವಿ ಆ ಸ್ಫೋಟವನ್ನ ಹೊರಗೆ ಹಾಕಿದ್ದಾರೆ. ನನ್ನ ವಿರುದ್ಧ ನನ್ನ ಕ್ಷೇತ್ರದಲ್ಲಿ ಪಿತೂರಿಯನ್ನ ಮಾಡಿದ್ರು ಶೋಭಾ ಕರಂದ್ಲಾಜೆ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮನಸ್ಸಿನ ಒಳಗೆ ಬಹಳ ಭಾವನೆಗಳಿದಾವೆ, ಹೇಳೋಕ್ಕೂ ಬಹಳ ಇದೆ. ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು, ರಾಷ್ಟ್ರಹಿತದ ಕಾರಣಕ್ಕೆ, ರಾಷ್ಟ್ರಹಿತ ಮತ್ತು ಪಕ್ಷ ಹಿತದ ಕಾರಣಕ್ಕೆ ಬಹಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ, ನುಂಗ್ಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಬಹಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳ್ತೀನಿ, ಅದಕ್ಕೆ ಸಮಯ ಈಗಲ್ಲ. ಪಿತೂರಿ ಮಾಡಿದಾಗಲೇ ಹೈಕಮಾಂಡ್ ಗಮನ ಕೊಡೋದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಆವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಎಲ್ಲ ಸ್ಟೇಟ್ ಹೈವೇಗಳು ಇವತ್ತು NH ಆಗಿದ್ದಾವೆ, CRF ಅಲ್ಲಿ ರೋಡ್ ಬಂದಿದೆ, PMGSY ಅಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಬಂದಿದೆ. ನಮ್ಮ ಸಾಧನೆ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ನಮಗೆ ಯಾರಾದರೂ ವಿರೋಧ ಮಾಡಬೇಕು. ಆಗ ಎಲ್ಲರೂ ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ, ಇದನ್ನು ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ನನಗೆ ವಿಶ್ವಾಸ ಇರೋದು ನನ್ನ ಹೈಕಮಾಂಡ್ ಮೇಲೆ. ಓಕೆ, ಇದೆಲ್ಲವೂ ಕೂಡ ಸಿಟಿ ರವಿ ಅವರು, ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದು ಮಾಧ್ಯಮಗಳ ಊಹಾಪೋಹನೆ ಇರಬೇಕೇನೋ ತೇಜಸ್ವಿ ಸೂರ್ಯ ಅವರ ಪ್ರಕಾರ.